ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 450ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮ ಸುಗ್ರೀವನಿಂದ ಸರಿಯಾದ ಉತ್ತರ ಬಾರದೇ ಇರುವುದರಿಂದ ಕೋಪದಲ್ಲಿ ಲಕ್ಷ್ಮಣನ ಕಿಷ್ಕಿಂಧಕ್ಕೆ ಕಳಿಸ್ತಿರ್ತಾನೆ. ಅಣ್ಣನ ಕೋಪದ ಮಾತುಗಳನ್ನು ಕೇಳಿ ಲಕ್ಷ್ಮಣನಲ್ಲಿ ಕೋಪ ಇಮ್ಮಡಿಗೊಳ್ತದೆ. ಲಕ್ಷ್ಮಣ ಕೋಪದ ಮಾತುಗಳನ್ನು ಕೇಳಿ ರಾಮ ಅವಾಗ ಹೇಳ್ತಾನೆ, ತಮ್ಮ ನೀನು ಅವನೊಂದಿಗೆ ನಾವೇನು ಮಾಡೋಣ ಅಂದ್ರೆ ಸಿಟ್ಟಿನಾಗ ಬುದ್ಧಿ ಕೊಡೋದು ಬೇಡ, ಎಲ್ಲ ಕೆಟ್ಟು ಹೋಗ್ತಿದೆ, ಸಮಾಧಾನದಿಂದ ಅವನಿಂದ ನಾವು ಕೆಲಸ ತಗೊಳ್ಳೋಣ, ಅದಕ್ಕೆ ನೀ ಕೋಪದಿಂದ ಹೋಗಬೇಡ, ಸನ್ನಡತೆಯಿಂದ ಸಮಾಧಾನದಿಂದ ಹೋಗಿ ಅವನಿಗೆ ಅವ ಕೊಟ್ಟ ವಚನವನ್ನು ನೆನಪಿಸಿಕೊಡು ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಲಕ್ಷ್ಮಣ ಅದೇ ರೀತಿಯಾಗಿ ಬಾಣ ಬಿಲ್ಲ ತೊಗೊಂಡು ಬರ್ತಿರ್ತಾನೆ. ಬಟ್ ಅವನು ಬರೋದು ನೋಡಬೇಕಾಗಿದೆ, ಅಗದಿ ಕೋಪಾಗ್ನಿಗತೆ ಕಾಣಿಸೋದಿಲ್ಲ. ಅದನ್ನು ಯಾಕೆ ಹೋಲಿಸ್ತಾನೆ ವಾಲ್ಮೀಕಿಯವರು? ರಾಮನ ವಿರಹದ ಕೆಂಡದಿಂದ ಹೊರಬರುವಂತಹ ಜ್ವಾಲೆಗಳಿಗೆ ಹೋಲಿಸ್ತಾನೆ, ಅವನು ಮದ್ದಾನೆಗಳಿಗೆ ಹೋಲಿಸ್ತಾನೆ. ಆ ರೀತಿ ಬರುವುದನ್ನು ವಾನರ ಸೈನಿಕರೆಲ್ಲ ನೋಡ್ತಾರೆ. ಎಲ್ಲ ಅವರಿಗೆಲ್ಲ ಭಯ ಹುಡ್ತಿದೆ. ಅವರು ಒಂದು ಅಂಗದಿಗೆ ಹೇಳ್ತಾರೆ, ಅಂಗದ ಒಂದು ಸುಗ್ರೀವ್ ಹೇಳ್ತಾನೆ. ಅವ ಬೆಳೆದಾಗ ತನ್ನ ಒಂದು ಇದರಲ್ಲಿ ಇರ್ತಾನೆ, ಅವನು ಸುಖದಲ್ಲಿನೂ ಇರ್ತಾನೆ. ಯಾವುದಲ್ಲಿ ತಾರ ಮತ್ತು ರೂಮ ಇಬ್ಬರು ರೂಮ್ನಲ್ಲಿ ಇರ್ತಾನವ, ನಶೆದಾಗೂ ಇರ್ತಾನೆ. ಅಂಗದ ಬಂದು ಹೇಳ್ತಾನೆ, ಅದು ಮಾತು ಅವನು ಸರಿಯಾಗಿ ಕೇಳೋದಿಲ್ಲ. ಆದರೆ ಹೊರಗೆ ಲಕ್ಷ್ಮಣನ ಕಂಡು ಏನೋ ಅಲ್ಲಿ ಗದ್ದಲ ನಡೆದಿರ್ತದೆ ಜನ ಅದು ಇವನಿಗೆ ಕಿವಿ ಬಿದ್ದು ಹೊರಗೆ ಬಂದಾಗ ನೋಡ್ತಾನೆ. ಅದನ್ನು ನೋಡಿದ ತಕ್ಷಣ ಅಷ್ಟೊತ್ತಿಗೆ ಹನುಮಂತ ಮತ್ತೊಂದಿಬ್ಬರು ಸೇರ್ಕೊಂಡು ಬಂದು ಹೇಳ್ತಾರೆ, ನೋಡು ಅವನು ಕೋಪದಿಂದ ಬರ್ತಾ ಇದ್ದಾನೆ, ಇಡೀ ಕಿಷ್ಕಿಂಧ ಸುಟ್ಟು ಹಾಕುವಂಥ ಕೋಪ ಅವನಲ್ಲಿದೆ, ಅದಕ್ಕೆ ನೀ ಸಮಾಧಾನದಿಂದ ಅವನ ಮೊದಲು ಕೋಪ ಸಮಾಧಾನ ಪಡಿಸೋ, ಸಮಾಧಾನ ನೀನು ವಚನ ಕೊಟ್ಟಿದೆಯಲ್ಲ ಅವರಿಬ್ಬರಿಗೋ ಅದನ್ನು ಪಾಲಿಸೋ ಭರವಸೆಯನ್ನು ಕೊಡು ಅಂಥೇಳಿ ಹನುಮಾನ ಸುಗ್ರೀವನಿಗೆ ಹೇಳ್ತಾನೆ. ಕೇಳಿ ಅಂಗದ ಹನುಮಾನ ಮಂತ್ರಿಗಳ ನುಡಿ, ಕೇಳಿ ಅಂಗದ ಹನುಮಾನ ಮಂತ್ರಿಗಳ ನುಡಿ ಸುಧಾರಿಸಿಕೊಂಡು ಸುಗ್ರೀವ ನುಡಿದನು. ಮೊದಲು ಅಂಗದ ಹೇಳಿರ್ತಾನೆ, ನಂತರ ಹನುಮಾನ ಬಂದು ಹೇಳ್ತಾನೆ. ಕೇಳ್ಕೊಂಡು ಅವನೇನು ಮಾಡ್ತಾನೆ, ಸುಗ್ರೀವ ತನ್ನಷ್ಟಕ್ಕೆ ಸುಧಾರಿಸಿಕೊಂಡು ನುಡಿದನು. ಅವರಿಗೆ ಕ್ಷುಲ್ಲಕ ನುಡಿಯುವನ್ನಲ್ಲ, ನಾನು ಅವ್ರ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡೋದಿಲ್ಲ, ನಾನು ಇಬ್ಬರು ಅಂತಮ್ಮರ ಬಗ್ಗೆ ಅಗೌರವ ತೋರುವವನಲ್ಲ. ರಾಮ ಲಕ್ಷ್ಮಣನ ಎಂದೂ ಅಗೌರವ ತೋರಿಸೋದಿಲ್ಲ. ನಾ ಲಕ್ಷ್ಮಣನ ಕೋಪ ಬೇಕೆ ನನ್ನ ಮೇಲೆ, ನಾ ಅವ್ರಿಗೆ ಏನೋ ಮಾತು ಕೊಟ್ಟಂತೆ ವಚನ ಕೊಟ್ಟಂತೆ ನಡ್ಕೊಳ್ತೇನೆ, ನನ್ನ ಮ್ಯಾಗೆ ಯಾಕೆ ಕೋಪ ಬಂದಿದೆ ಲಕ್ಷ್ಮಣನಿಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಮುಂದುವರೆದು ರಾಘವಾನುಜನ ಕಿವಿ ತುಂಬಿದನೆ ನನಗಾಗದವ ಸುಳ್ಳು ಕಟ್ಟು ಕತೆ ನನ್ನ ಬಗ್ಗೆ. ಮತ್ತು ಯಾರಾದರೂ ಹೋಗಿ ರಾಮನಿಗೆ ನನ್ನ ವಿರೋಧಿಗಳು ಅವನ ಮನಸ್ಸನ್ನು ಕೆಡಿಸಿದ್ರ ಏನೇನೋ ಕಟ್ಟುಕತೆಗಳನ್ನು ಸುಳ್ಳು ಕತೆಗಳನ್ನು ಹೇಳಿ ಅವನನ್ನು ನನ್ನ ವಿರುದ್ಧ ಮಾಡುವಂತೆ, ಕೋಪ ಉಳುವಂತೆ ಏನಾದರೂ ಮಾಡಿದ್ರೆ, ನನ್ನ ವೈರಿಗಳ ಮಾಡಿದ್ರೆ ಅಂಥೇಳಿ ಸುಗ್ರೀವ ಸಂದೇಹ ಪಡ್ತಾನೆ. ನಿಮ್ಮ ವಿವೇಕದಿ ಅರಿಯಿರಿ ಮೊದಲು ಲಕ್ಷ್ಮಣನ ಕೋಪದ ಕಾರಣ, ನಂತರ ತೀರ್ಮಾನಿಸೋಣ. ಅವಾಗ 3 ಮಂದಿಗೆ ಹೇಳ್ತಾರೆ, ನನ್ನಪ್ಪ ಅಂಗದು ಇರ್ತಾನೆ 4 ಮಂದಿಗೆ, ಮೊದಲು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಬುದ್ಧಿಯನ್ನು ವಿಚಾರ ಮಾಡಿ, ಲಕ್ಷ್ಮಣನಲ್ಲಿ ಯಾಕೆ ಈ ಕೋಪ ಬಂದಿದೆ, ಆ ಕೋಪದ ಕಾರಣವನ್ನು ನೀವು ತಿಳ್ಕೊಂಡು ಬಂದಿರ ನಂತರ ಆವಾಗ ನಾವೇನೋ ಅದಕ್ಕೆ ಒಂದು ಸಮಾಧಾನವನ್ನು ಹುಡುಕೋಣ ಅಂತ ಸುಗ್ರೀವ ಆ 4 ಜನರಿಗೆ ಹೇಳ್ತಾನೆ. ನನಗೆ ಭಯವಿಲ್ಲ ರಾಮ ಲಕ್ಷ್ಮಣರ, ಆದರೆ ಮಿತ್ರನ ಕೋಪ ಶಾಂತಿ ಕದಡಿದೆಯನ್ನ. ನನಗೆ ರಾಮ ಲಕ್ಷ್ಮಣರ ಬಗ್ಗೆ ಏನು ಭಯ ಇಲ್ಲ, ಆದರೆ ಲಕ್ಷ್ಮಣ ಅನ್ನೋ ನನ್ನ ಮಿತ್ರನಲ್ಲಿ ಕೋಪ ಬಂದಿದೆಯಲ್ಲ ನನ್ನ ವಿರುದ್ಧ, ಅದರಿಂದ ನನಗೇನಾಗ್ತಿದೆ, ನನ್ನ ಶಾಂತಿ ಕದಡಿದೆ, ನನಗೆ ಅಸಮಾಧಾನ ಆಗ್ತಾ ಇದೆ. ಗೆಳೆತನ ಮಾಡುವುದು ಸುಲಭ. ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಹೇಗಿದೆ ವಾಲ್ಮೀಕಿಯವ್ರದ್ದು. ಯಾರೇ ಜೊತೆಗೆ ನೀವು ಗೆಳೆತನ ಮಾಡಿ, ಗಂಡು ಗೆಳೆತನ ಮಾಡಿ, ಹೆಣ್ಣು ಗೆಳೆತನ ಮಾಡಿ, ಗೆಳೆತನ ಮಾಡಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು ಅನ್ನೋದನ್ನು ಹೇಳ್ತಾನೆ. ಗೆಳೆತನ ಮಾಡುವುದು ಸುಲಭ, ಗೆಳೆತನ ಮಾಡೋದು ಈಜಿನ ಅದ, ಗೆಳೆತನ ಪಾಲನೆ ಸುಲಭವಲ್ಲ. ವಿ ಕ್ಯಾನ್ ಮೇಕ್ ಫ್ರೆಂಡ್ಶಿಪ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ದಿ ಫ್ರೆಂಡ್ಶಿಪ್.
ಯಾರದೇ ಜೊತೆಗೆ ಮೆಚ್ಚುಗೆ ಬೇಕು ನೋಡಿ. ನೀವು ಪ್ರೀತಿ ಮಾಡಿ ಗೆಳೆತನ ಮಾಡಿ ಮೊದಲು ಹುಟ್ಟೋದು ಮೆಚ್ಚುಗೆ. ಯಾವುದೇ ವ್ಯಕ್ತಿಯಲ್ಲಿ ನಿಮಗೆ ಮೆಚ್ಚುಗೆ ಬಂತಂದ್ರೆ ನೀವು ಅಲ್ಲಿ ಪ್ರೀತಿನೂ ಮಾಡ್ತೀರಿ ಮತ್ತು ಮೆಚ್ಚುಗೆ ಬಂದಾಗ ಸ್ನೇಹಿತರು ಆಗ್ತೀರಿ. ಒಳ್ಳೆಯ ಮನಸ್ಸು ಅವನ ಮೌಲ್ಯಾಂಕನ ಮಾಡ್ಕೋತದ ನಿಮ್ಮ ಮನಸ್ಸು. ಇಲ್ಲ ಈ ವ್ಯಕ್ತಿ ಚಲೋ ಅದ, ಇವು ನಮ್ಮ ಫ್ರೆಂಡ್ ಆಗೇನು ಅಡ್ಡಿಲ್ಲ ಅಂದ್ಕೊಂಡು ಗೆಳೆತನ ಬೆಳೆಸ್ತೀರಿ. ಗೆಳೆತನ ಮಾಡೋದು ಭಾಳ ಸುಲಭದ ಕೆಲಸ. ಆದರೆ ಒಂದು ಸಲ ನೀವು ಗೆಳೆತನ ಮಾಡಿದಿರಂದರೆ ಅದನ್ನು ನಿಭಾಯಿಸಿಕೊಂಡು ಹೋಗೋದು, ಅದನ್ನು ಕಾಪಾಡಿಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂಥೇಳಿ ವಾಲ್ಮೀಕಿಯವರ ಹೇಳ್ತಾರೆ. ಅದೇ ರೀತಿ ಇದು ಪ್ರೇಮಕ್ಕೂ ಅನ್ವಯಿಸ್ತಿದೆ. ಪ್ರೇಮವನ್ನು ನೀವು ಏನೋ ಒಂದು ಮೆಚ್ಚುಗೆಯಿಂದ ಸುಲಭವಾಗಿ ನೀವು ಪ್ರೇಮದಲ್ಲಿ ಬೀಳಬಹುದು. ಆದರೆ ಮಾಡಿದಂತಹ ಪ್ರೇಮವನ್ನು ಪಾಲಿಸಿಕೊಂಡು ಹೋಗೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಮುಂದುವರೆದು ಹೇಳ್ತಾನೆ, ಒಡೆಯುವುದು ಸ್ನೇಹ ಕ್ಷುಲ್ಲಕ ವಿಷಯದಿ. ಎಂಥದೇ ನಮ್ಮದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಇದ್ದರೂ ಬಾಂಡ್ ಇದ್ದರೂ ಕೂಡ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ, ಒಂದು ಸಣ್ಣ ಒಂದು ಸಂದೇಹಕ್ಕಾಗಿ, ಸಂಶಯಗಾಗಿ, ಯಾವುದೋ ಒಂದು ಅಪನಂಬಿಕೆಗಾಗಿ ಅಥವಾ ಯಾವುದೋ ಒಂದು ಸಣ್ಣ ವಿಷಯಕ್ಕಾಗಿ ಏನಾಗ್ತಿದೆ, ಫ್ರೆಂಡ್ಶಿಪ್ ಕೆಟ್ಟು ಹೋಗ್ತಿದೆ, ಸ್ನೇಹ ಕೆಟ್ಟು ಹೋಗ್ತಿದೆ. ಬಗೆಯಲಾರಿನ ರಾಮನಿಗೆ ದ್ರೋಹ. ನಾನು ಅವನಿಗೊಂದು ಸಲ ವಚನ ಕೊಟ್ಟೇನೆ, ಅವನ ಸ್ನೇಹಿತನಾಗಿದ್ದೇನೆ, ಎಂದಿಗೂ ಅವನಿಗೆ ದ್ರೋಹ ಬಗೆಯುವುದಿಲ್ಲ. ರಾಮ ಲಕ್ಷ್ಮಣರಿಗೆ ನಾನು ದ್ರೋಹ ಬಗೆಯುವುದಿಲ್ಲ. ಅವನ ಉಪಕಾರಕ್ಕೆ ಸಲ್ಲಿಸುವೆ ಪ್ರತ್ಯುಪಕಾರ. ಅವನು ನನ್ನ ಮ್ಯಾಗ ಉಪಕಾರ ಮಾಡ್ಯಾನ, ಅದಕ್ಕೆ ನಾನು ಪ್ರತ್ಯುಪಕಾರ ಮಾಡ್ತೇನೆ ಅಂತ ಸುಗ್ರೀವ ಅವರಿಗೆ 4 ಜನರಿಗೆ ಹೇಳ್ತಾನೆ. ಸುಗ್ರೀವನ ನುಡಿಗಳನ್ನು ಕೇಳುತ್ತಲೇ ಮಂತ್ರಿಗಳ ಮಧ್ಯದಿ ನುಡಿದ ಹನುಮಾನ. ಅವರೇನೆಲ್ಲ ಸುತ್ತುವರ್ಕೊಂಡು ನಿಂತಿದ್ರಲ್ಲ, ಅದರಾಗ ಸುಗ್ರೀವನ ಮಾತು ಕೇಳಿ ಹನುಮಾನ ಹೀಗೆ ಹೇಳ್ತಾನೆ, ಓ ವಾನರೇಶ್ವರ, ವಾನರರ ಈಶ್ವರನೇ, ವಾನರರ ಪತಿಯೇ ಅಂದರೆ ರಾಜನೇ, ಮೊಟ್ಟ ಮೊದಲು ಸ್ಮರಿಸಿಕೋ. ಮೊದಲು ಏನು ಮಾಡಕ್ಕೋ ಅಂದರೆ ನೀ ನೆನಪಿಸಿಕೋ, ಸ್ಮರಿಸಿಕೋ ನಿನಗೆ ಮಾಡಿದ ಅವರ ಉಪಕಾರ. ಆಶ್ಚರ್ಯವೇನಲ್ಲ, ನಿನಗೇನು ಉಪಕಾರ ಮಾಡಿಲ್ಲ ಅದನ್ನು ಮೊದಲು ನೀನು ನೆನಪಿಸ್ಕೊಳ್ಳೋದೇನು ಆಶ್ಚರ್ಯಕರ ಅಲ್ಲ ಅದು. ಅದಕ್ಕೆ ಮೊದಲು ನೀ ಅವ್ರು ಮಾಡಿದಂಥ ಉಪಕಾರ ನೆನಪಿಸಿಕೋ. ನಿನ್ನ ಹೇತುಗಾಗಿ ವಧಿಸಿದ ಪರಾಕ್ರಮಿ ವಾಲಿನ, ನಿನ್ನ ಹೇತುಗಾಗಿ, ನಿನ್ನ ಉದ್ದೇಶಕ್ಕಾಗಿ, ನಿನಗಾಗಿ ಅವ್ರು ಏನು ಮಾಡಿದ್ರು, ವಾಲಿಯನ್ನು ಹೊಡೆದಾರೆ. ವಾಲಿ ಕೊಟ್ಟರೆ ಅವ್ರದ್ದು ಏನೂ ಇರೋಕ್ಕಿಲ್ಲ, ನಿನಗೆ ಕೊಟ್ಟ ವಚನದಂತೆ ಅವ್ರು ವಾಲಿಯನ್ನು ಕೊಂದಾರ. ನಿರ್ಭಯದಿ ರಾಮ ದೂರದಿ. ವಾಲಿನ ಹೊಡೆಯುವ ಕಾಲಕ್ಕೆ ಅವನಲ್ಲಿ ಏನೂ ಅಧೈರ್ಯ ಇರೋಕ್ಕಿಲ್ಲ, ನಿರ್ಭಯದಿಂದ ಅವನು ದೂರ ನಿಂತ್ಕೊಂಡು ವಾಲಿಯನ್ನು ಹೊಡೆದು. ಯಾರಿಗೆ ಹೊಡೆದವ ಅಂದ್ರೆ ನಿನಗಾಗಿ ವಾಲಿ ವಧೆ ಮಾಡ್ಯಾನ. ಇದನ್ನು ನೀನು ಮಾಡ್ಕೋ, ನೆನಪಿಸಿಕೋ. ನಿನ್ನ ಸ್ನೇಹ ರಾಮನಿಗೆ ನೋವನ್ನುಂಟು ಮಾಡಿದೆಲ್ಲೋ. ನಮಗನಿಸ್ತದೆ ನಿನ್ನ ಸ್ನೇಹ ಎಲ್ಲೋ ಒಂದು ಕಡೆಗೆ ನೀನು ಎಲ್ಲೋ ನಿರ್ಲಕ್ಷ್ಯತೆಯನ್ನು ತಾಳಿದೆ ಅಂತ ರಾಮನಿಗೆ ಅದು ಭಾಸವಾಗಿದೆ. ಅದಕ್ಕೆ ರಾಮನಲ್ಲಿ ಇದೇನೋ ನೋವನ್ನುಂಟು ಮಾಡಿದೆ. ಪ್ರಕಟಿಸಿದೆ ಲಕ್ಷ್ಮಣನ ಮೂಲಕ ಅವನ ಕೋಪ. ಇಲ್ಲೇನೋ ಲಕ್ಷ್ಮಣನ ಕೋಪ ನೋಡಾಕತ್ತೀವಲ್ಲ, ಅದು ಕೇವಲ ಅವನ ಲಕ್ಷ್ಮಣನ ಕೋಪ ಅಲ್ಲ, ಅಲ್ಲಿ ನಮಗೆ ಕಂಡು ಬರೋದು ಏನಂದರೆ ರಾಮನ ನೋವು. ಲಕ್ಷ್ಮಣನ ಕೋಪದಲ್ಲಿ ರಾಮನ ನೋವು ನೋಡ್ತಾರೆ. ನೋಡಿ ಈ ಕಾವ್ಯದ ರಚನೆ ಹೇಗಿದೆ ವಾಲ್ಮೀಕಿಯವರು. ಈಗಿನ ಕವನಗಳನ್ನು ತಗೊಳ್ಳಿ, ಕಥೆ ಕಾದಂಬರಿಗಳನ್ನು ತಗೊಳ್ಳಿ, ಈ ರೀತಿಯಾಗಿ ಉಪಮೆಗಳ ಮೂಲಕ ನೋಡಿ ಪ್ರತಿ ಒಂದು ಅವ್ರದ್ದು ಶ್ಲೋಕದಲ್ಲಿ ಅಲಂಕಾರಣ ಇದೆ. ಇದೇ ಒಂದು ಪ್ಯಾಟರ್ನನ್ನು ಉರ್ದುದಲ್ಲಿ ಏನು ಗಜಲ್ಸ್ ಅಂತ ಬರ್ತಾವಲ್ಲ, ಗಜಲ್ಸು ಕಶೀದ್ ಅಂತ ಏನು ಬರ್ತಿದೆಯಲ್ಲ, ಇದೇ ಪ್ಯಾಟರ್ನ್ ಫಾಲೋ ಮಾಡ್ತಾವೆ. ಯಾವ ಗಜಲ್ದಲ್ಲಿ ಉಪಮೆಗಳು ಇರ್ತಾವೆ ಅದೇ ನಿಜವಾದ ಗಜಲ್. ಅದಿಲ್ಲದ ಸುಮ್ಮನೆ ಹಾಗೆ ಹೇಳ್ಕೊತ ಹೋಗಿ ಪ್ರಾಸ್ತಗಳನ್ನು ಹಾಕ್ಕೊಂಡು ಮಾಡ್ಕೊತ ಹೋದರೆ ಅದು ತೋರ್ಕಿ ಗಜಲ್ ಅನ್ನಿಸ್ತಿದೆ, ನಿಜವಾದ ರೂಪದಲ್ಲಿ ಗಜಲ್ ಅಲ್ಲ. ಗಜಲ್ದಲ್ಲಿ ಯಾವಾಗಲೂ ಏನಿರಬೇಕಂದ್ರೆ ಅಲ್ಲೇ ಉಪಮೆಗಳ ಅಲಂಕಾರದ ಬಳಕೆ ಇರಬೇಕು. ಇಲ್ಲಿ ವಾಲ್ಮೀಕಿಯವರ ಶ್ಲೋಕದ ದ್ವಿಪದಿ, ಅಲ್ಲಿಯೂ ಕೂಡ ಅವರು ಶೇರ್ ಅಂತ ಕರೀತಾರೆ. ಶೇರ್ ಅಂದರೆ ದ್ವಿಪದಿನದು. ದ್ವಿಪದಿಯಲ್ಲಿ ನೀವು ಹೇಳೋ ಕಾಲಕ್ಕೆ, ಏನೇ ವಿಷಯ ಮಂಡಿಸೋ ಕಾಲಕ್ಕೆ ಅಲ್ಲೇ ಏನಾಗಬೇಕು ಅಂದರೆ ಅಲಂಕಾರ ಉಪಮೆಗಳನ್ನು ಬಳಸಿಕೊಳ್ಳಬೇಕು. ಆವಾಗ ಮಾತ್ರ ಅದು ಮನಮುಟ್ತಿದೆ, ಅದೊಂದು ಪರಿಪೂರ್ಣ ಕಾವ್ಯ ಆಗ್ತಿದೆ. ಇಲ್ಲಿಯೂ ಕೂಡ ಅವರು ಹೇಗೆ ನೋಡಿ ವಾಲ್ಮೀಕಿಯವರು ಯಾವ ರೀತಿಯಾಗಿ
ಉಪಮೆಗಳನ್ನು ಸಂದರ್ಭೋಚಿತವಾಗಿ ಸಮಯೋಚಿತವಾಗಿ ಹೇಗೆ ಅವರು ಬಳಸಿಕೊಂಡಾರ ಅನ್ನೋದನ್ನು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತಿದೆ. ಮೂಲಕ ಅವನ ಕೋಪ ಸಹಸ, ಓ ಸಮಯ ಪಾಲಕನೇ, ವರ್ಷ ಕಳೆದು ಶರದ್ ಬಂದಿದೆ. ಹೇಳ್ತಾನ, ಓ ಸಮಯ ಪಾಲಕನೇ, ಸಮಯದ ಬಗ್ಗೆ ಹೆಚ್ಚು ನೀನು ಪ್ರಜ್ಞೆಯನ್ನು ಹೊಂದಿದಂಥ ವ್ಯಕ್ತಿ, ನೀನು ಇದನ್ನು ನೆನಪಿಸಿಕೊಳ್ಬೇಕಲ್ಲ, ಸ್ಮರಿಸಿಕೊಳ್ಬೇಕಲ್ಲ. ಈಗ ವರ್ಷಾ ಋತು ಮುಗಿದು ಹೋಗಿದೆ, ಮಳೆಗಾಲ ಮುಗಿದು ಹೋಗಿದೆ, ಶರದ್ ಋತು ಶುರುವಾಗಿದೆ. ನೀನೇನು ಹೇಳಿದ್ದೀಯಾ, ಮಳೆಗಾಲ ಮುಗಿಲಿ, ಶರದ್ ಋತು ಪ್ರಾರಂಭವಾಗುತ್ತಲೇ ಸೀತೆ ಹುಡುಕಾಟದ ಕಾರ್ಯವನ್ನು ಕೈಗೆತ್ತಿಕೊಳ್ತೇನೆ, ರಾವಣ ಜೊತೆಗೆ ಯುದ್ಧ ಮಾಡಿ ಸೀತೆಯನ್ನು ನಿಮಗೆ ಮರಳಿಸಿಕೊಡ್ತೇನೆ ಅಂತ ನೀನು ಹೇಳಿದ್ದಿಲ್ಲ. ಈಗಾಗಲೇ ಶರದ್ ಋತು ಶುರುವಾಗಿದೆ. ಎಲ್ಲೆಡೆ ಹಚ್ಚ ಹಸಿರು ಮೈದೆಳೆದಿದೆ ಬಾಳೆ 7 ಎಲೆಗಳ ಬಾಳೆ, ಒಂದು ವಿಶೇಷ ಹೇಳ್ತಾರೆ ಅವರು. ಆ ಒಂದು ಪ್ರಭೇದ ಬಾಳೆ ಹಣ್ಣಿನ ಬಾಳೆ ಗಿಡದ ಪ್ರಭೇದ 7 ಎಲೆಗಳ ಬಾಳೆ ಶರದ್ ಋತುವಿನಲ್ಲಿ ಏನಾಗ್ತದೆ, ಒಂದು ಸುಂದರ ಮೈಯನ್ನು ಧಾರಣೆ ಮಾಡ್ತದೆ, ಮೈದೆಳೆದಿದೆ. ಅದಕ್ಕೆ ಎಲ್ಲಿ ನೋಡ್ತಿ ಎಲ್ಲ ಹಚ್ಚಿಗೆ ಹಸಿರು ಕಾಣಿಸಾಗುತ್ತದೆ. ಮತ್ತು 7 ಎಲೆಗಳ ಬಾಳೆ ಮೈದೆಳೆದಿದೆ, ತುಂಬಿ ಆನಂದದಿಂದ ಚಿಗುರೊಡೆದು ನಿಂತಿದೆ ಅಂತ ಹೇಳ್ತಾನೆ. ಮೋಡಗಳಲ್ಲಿ ಸ್ವಚ್ಛ ಆಕಾಶ, ಗ್ರಹ ನಕ್ಷತ್ರಗಳು ಕಾಣುತ್ತಿವೆ. ಮತ್ತು ಇವರು ಶರದ್ ಋತುವಿನ ವರ್ಣನೆ ಮಾಡ್ತಾರೆ. ದೇಹದಾಗ ನೋಡಿದತ್ತ ಭೂಮಿದಾಗ ಒಂದು ಪ್ರಕಾರದ ಉತ್ಸಾಹ ಆಹ್ಲಾದ ಇರ್ತದೆ, ಸಂತೋಷ ಕಾಣಿಸ್ತದೆ, ಮನಸ್ಸಿಗೆ ಮುದ ನೀಡ್ತಿರ್ತದೆ. ರಾತ್ರಿಯಲ್ಲಿ ಕೂಡ ಹಗಲಿಯಲ್ಲಿ ಎಷ್ಟು ಆಕಾಶ ಸ್ವಚ್ಛ ಕಾಣಿಸ್ತದೆ, ರಾತ್ರಿಯಲ್ಲಿ ಅಷ್ಟೇ ಸ್ವಚ್ಛವಾಗಿ ಗ್ರಹ ನಕ್ಷತ್ರಗಳು ಹೊಳಿತಿರ್ತವೆ. 10 ದಿಕ್ಕುಗಳಲ್ಲಿ ನೋಡಿ, 10 ದಿಕ್ಕುಗಳ ಕಲ್ಪನೆ ತ್ರೇತಾಯುಗದಲ್ಲಿತ್ತು. 10 ದಿಕ್ಕ ನಾವು 8 ದಿಕ್ಕು ಅಂತೀವಿ, ಅವರು 10 ದಿಕ್ಕು. 10 ಅಂದರೆ 2 ಯಾವ ಅಂದಪ್ಪ ಅಂದರೆ ಮ್ಯಾಗಿಂದೊಂದು ಪಾತ್ರ. ಇವು 8 ದಿಕ್ಕು ನಮ್ಮ ಸುತ್ತು ಕಡೆ ಇದ್ದದ್ದು. ನೆಕ್ಸ್ಟ್ ಮೇಲೆದೊಂದು, ಕೆಳಗಡೆ ಒಂದು, 10 ದಿಕ್ಕುಗಳಂತ ಹೇಳ್ತಾರೆ. ನಾವು 8 ದಿಕ್ಕುಗಳನ್ನು ಮಾಡ್ತೇವೆ. ಮುಂದೆ 10 ದಿಕ್ಕುಗಳಲ್ಲಿ ನದಿ ಸರೋವರಗಳು ತುಂಬಿವೆ. ನೋಡ್ತೀಯ ಅತ್ತೆಲ್ಲ ನದಿ ಸರೋವರಗಳು ತುಂಬ್ಯಾವ. ನೀನು ಗಾಢ ನಿದ್ರೆಯಲ್ಲಿ ತಿಳಿದಿಲ್ಲ ಬದಲಾವಣೆ. ನೀನು ನಿನ್ನ ಗಾಢ ನಿದ್ರೆಯಲ್ಲಿದ್ದೆ, ನಿನ್ನ ಒಂದು ರಾಸಲೀಲೆಯಲ್ಲಿದ್ದೆ, ನಿನಗೆ ಹೊರಗಿನ ಬದಲಾವಣೆ ತಿಳಿದಿಲ್ಲ, ಋತುಗಳಲ್ಲಿ ಆದ ಬದಲಾವಣೆ ತಿಳಿದಿಲ್ಲ, ಕಾಲ ಗತಿಸಿದ್ದನಿಗೆ, ದಿನಗಳು ಕಳೆದುದನಿಗೆ ತಿಳಿದಿಲ್ಲ. ಲಕ್ಷ್ಮಣ ಬಂದ ವಿಷಯ ಅದು ಸ್ಪಷ್ಟ. ಲಕ್ಷ್ಮಣೇನು ಬಂದಲ್ಲ, ಅದು ಸಂಕೇತ ನಿನಗೆ. ಏನಂದ್ರೇನೋ ಮಳೆಗಾಲ ಕಳೆದು ಹೋಗಿದೆ, ಯಾವುದೋ ಶರದ್ ಋತು ಶುರುವಾಗಿದೆ. ಕೊಟ್ಟ ಮಾತಿನಂತೆ ಶರದ್ ಋತುವಿನ ಆರಂಭದಿಂದ ನೀನು ಸೀತೆ ಹುಡುಕುವಂಥ ಕಾರ್ಯವನ್ನು ರೂಪಿಸಬೇಕು ಮತ್ತು ಅದನ್ನು ಕಾರ್ಯಗತ ಮಾಡಬೇಕು ಅಂತ ನೆನಪಿಸಿ ಏನು ಕೊಡ್ತದನ ಲಕ್ಷ್ಮಣನ ಒಂದು ಪ್ರೆಸೆನ್ಸ್. ಅವನು ಬಂದು ಏನು ನಿಂತನ ಉಪಸ್ಥಿತಿ ಏನಿತ್ತಲ್ಲ ಅದು ಸ್ಪಷ್ಟವಾಗಿ ಇದನ್ನು ಹೇಳ್ತಾ ಇದೆ. ಅದಕ್ಕೆ ಹನುಮಂತ ಹೇಳ್ತಾನೆ ಸುಗ್ರೀವನಿಗೆ, ಕ್ಷಮೆಯಾಚಿಸು ಲಕ್ಷ್ಮಣನಲ್ಲಿ ತಿಳಿಯದೆ ಮಾಡಿದ ತಪ್ಪಿಗಾಗಿ. ಇಷ್ಟೆಲ್ಲ ಹೊರಗೆ ಬದಲಾವಣೆ ಆಗಿದೆ, ಮತ್ತು ನೀ ಏನಿದ್ದಿ, ನೀ ಗಾಢ ನಿದ್ರೆಯಲ್ಲಿದ್ದಿ, ಅದಕ್ಕೆ ನಿನ್ನ ಕಡೆಯಿಂದ ಹೋಗಬೇಕಾಗಿತ್ತು. ಆಯ್ತಪ್ಪ, ಶರದ್ ಋತು ಶುರುವಾಗಿದೆ, ಕಾರ್ಯ ಮಾಡೋಣಂತ ನಿನ್ನ ಕಡೆಯಿಂದ ಪ್ರಸ್ತಾವನೆ ಹೋಗಬೇಕಾಗಿತ್ತು. ಹಾಗಾಗಲಿಲ್ಲ. ನಿನ್ನಲ್ಲಿ ತಡ ಕಂಡು ಬಂದಿದ್ದಕ್ಕೆ, ರಾಮನೊಂದದ್ದಕ್ಕೆ ಲಕ್ಷ್ಮಣ ಇವತ್ತು ನಿನ್ನ ಮುಂದೆ ಬಂದು ನಿಂತಾನೆ. ನಿನ್ನ ಕೊಟ್ಟ ವಚನವನ್ನು ಸ್ಮರಿಸಲಿಕ್ಕೆ ಬಂದು ನಿಂತಾನೆ. ಅದನ್ನು ನೀ ಮೊದಲು ತಿಳ್ಕೊಂಡು ಏನು ಮಾಡಬೇಕು, ಲಕ್ಷ್ಮಣನಲ್ಲಿ ಕ್ಷಮೆ ಕೋರಬೇಕು ನೀನು ಮಾಡಿದ ತಪ್ಪಿಗಾಗಿ. ನೋಡ್ರಿ, ಯಾರೇ ಮಾಡಲಿ ತಪ್ಪು ಮಾಡಿದ ಮೊದಲು ನೋಡಿ, ಯಾವ ಮನುಷ್ಯನಿಗೆ ತಪ್ಪಿನ ಅರಿವಾಗ್ತಿದೆ, ತನ್ನ ತಪ್ಪಿನ ಅರಿವಾಗ್ತಿದೆ, ಆ ಮನುಷ್ಯ ಒಳ್ಳೆಯ ಮನುಷ್ಯ ಆಗಿ ಬೆಳೀತಾನೆ. ಯಾವ ಮನುಷ್ಯ ತನ್ನ ತಪ್ಪನ್ನು ಅರಿವು ಮಾಡ್ಕೊಳ್ಳೋದಿಲ್ಲ, ಅರಿವು ಆದರೂ ಕೂಡ ತಪ್ಪನ್ನು ಒಪ್ಪುವುದಿಲ್ಲ. ಗಾಂಧಿಯವರು ಹೇಳ್ತಾರಲ್ಲ, ಒಂದು ತಪ್ಪು ಮುಚ್ಚಾಕ 100 ತಪ್ಪುಗಳನ್ನು ಹೇಳಬೇಕಾಗ್ತದೆ. ಒಂದು ಸುಳ್ಳು ಸಮರ್ಥನೆ ಮಾಡೋಕೆ ಮುಚ್ಚಿ ಹಾಕೋಕ್ಕೆ 100 ಸುಳ್ಳು ಹೇಳಬೇಕಾಗ್ತದೆ. ಅದಕ್ಕೆ ಇಲ್ಲಿ ವಾಲ್ಮೀಕಿಯವರು ಕೂಡ ಹನುಮಾನನ ಮೂಲಕ ಹೇಳ್ತಾರೆ, ನೋಡು ಸುಗ್ರೀವ, ನಿನ್ನಿಂದ ತಪ್ಪು ನಡೆದೋಗಿದೆ, ಅವನ ಕೋಪವನ್ನು ನೀನು ಶಮನ ಮಾಡಬೇಕಾಗಿದ್ದರೆ ಮೊದಲು ನೀನು ನಿನ್ನ ತಪ್ಪಿಗಾಗಿ ಅವನಲ್ಲಿ ಕ್ಷಮೆಯನ್ನು ಕೇಳಂತ ಹೇಳ್ತಾನೆ. ಇನ್ನೊಂದೆಡೆ ಆಲೋಚನೆ ಎಣೆಗೆ ಹೊಡೆದಿದ್ದು ಹೆದರದೆ ತಡವರಿಸದೆ ಹಿತವಚನ ಹೇಳುವುದು ರಾಜನಿಗೆ ಮಂತ್ರಿಗಳ ಕರ್ತವ್ಯ. ಓ ವಾನರೇಶ್ವರ, ಇನ್ನೊಂದು ಹೇಳ್ತಾನೆ, ನಾ ಎಲ್ಲ ನಿನಗೆ ಹಿಂಗೆ ಹೇಳಾಕತ್ತೇನೆ,
ಒಬ್ಬ ಮಂತ್ರಿನಾಥೆಯಿಂದ ಇದು ನನ್ನ ಕರ್ತವ್ಯ. ನಿನಗೇನಾದ್ರೂ ನಾವು ಆದೇಶ ಗೀದೇಶ ಮಾಡ್ತಾ ಇಲ್ಲ. ಇಲ್ಲಿ ಇದೆ ನೋಡಿ, ನಾವು ತಿಳಿಬೇಕಾದದ್ದು ಏನಂದ್ರೆ, ನೀವು ಯಾವುದೇ ಉನ್ನತ ಹುದ್ದೆದಾಗಿದ್ದರೂ ಕೂಡ ನೀವು ನಿಮ್ಮ ತಪ್ಪು ಒಪ್ಪುಗಳು ನಿಮ್ಗೆ ಅರ್ಥ ಆಗೋದಿಲ್ಲ. ಒಂದ್ಸಲ ನಿಮ್ಮ ಏನು ಸುತ್ತಮುತ್ತ ಇರ್ತಾರಲ್ಲ, ಒಳ್ಳೆಯ ಸ್ನೇಹಿತರು ಇರ್ತಾರಲ್ಲ, ಒಳ್ಳೆಯ ಸಂಬಂಧಿಗಳು ಇರ್ತಾರಲ್ಲ, ಅವ್ರಿಗೆ ಅದು ಗೋಚರವಾಗಿರ್ತದೆ. ಅವರು ನಿಮಗೆ ಇವನ್ನ ಅಡ್ವೈಸ್ ಮಾಡಿದಾಗ ನೀವು ನಿಮ್ಮ ತಪ್ಪಿನ ಬಗ್ಗೆ ಅರಿವು ಮಾಡ್ಕೊಳ್ಬೇಕು. ಅದನ್ನು ಬಿಟ್ಕೊಂಡು ನೀನು ಯಾರಲ್ಲೇ ಹೇಳವ, ನಾನು ಹೇಳಿದಾಗ ನೀ ಕೇಳೋನು ಅಂತ ಜನ ಏನಿರ್ತೈತಲ್ಲ, ಅವರು ಬರೇ ಏನಂದ್ರಪ್ಪ ಅಂದ್ರೆ ಅವರೇನು ತಪ್ಪು ಒಪ್ಕೊಳ್ಳಲ್ಲ, ತಪ್ಪದ ಮೇಲೆ ತಪ್ಪು ಮಾಡ್ಕೊತಾನೆ, ಪಾಪದ ಮೇಲೆ ಪಾಪ ಮಾಡ್ಕೊತಾನೆ ಹೋಗ್ತಾರೆ. ಆದರೆ ಇಲ್ಲಿ ವಾಲ್ಮೀಕಿ ಹೇಳ್ತಾರೆ, ತಪ್ಪಿನ ಅರಿವಾತು, ಯಾರಾದರೂ ನೀನು ನೆನೆಸಿಕೊಟ್ರೆ ನೀನು ತಪ್ಪು ಮಾಡ್ತಾ ಇದ್ದೀಯ ಅಂಥೇಳಿ ತಕ್ಷಣ ಅದನ್ನು ಸ್ವೀಕಾರ ಮಾಡ್ಕೊಳ್ಬೇಕು. ಅದಕ್ಕೆ ಲಕ್ಷ್ಮಣ ಹನುಮನ ಸಹಿತ ಹೇಳ್ತಾನೆ, ನಿನ್ನ ರಾಜನೆದುರಿಸಿ ನಿನ್ನ ತಪ್ಪನ್ನು, ಯಾಕಪ್ಪ ಅಂದರೆ ನಮ್ಮ ಕರ್ತವ್ಯ, ನೀನು ಮಾಡ್ತಿರೋ ತಪ್ಪನ್ನು ನಿನ್ನ ಗಮನಕ್ಕೆ ತರೋದು ನಮ್ಮ ಕರ್ತವ್ಯ. ಅದಕ್ಕೆ ನಾವು ಆನಂದೇಶ್ವರ ನಿನ್ನ ಗಮನಕ್ಕೆ ನಾವು ತಂದಿದ್ದೇವೆ. ಹೆಂಡತಿ ಮಕ್ಕಳು ಮಂತ್ರಿಗಳೊಂದಿಗೆ ಕ್ಷಮೆಯಾಚಿಸು, ಲಕ್ಷ್ಮಣನಿಗೆ ಹಿತವಾಗುವುದು ನಿನಗೆ ಅವರಿಂದ. ನಿನ್ನ ಹೆಂಡತಿ ಮಕ್ಕಳ ಕರ್ಕೊಂಡು ಹೋಗಿ ಲಕ್ಷ್ಮಣಿಗಳು, ನನ್ನ ಕೊಟ್ಟ ಮಾತಿನಂತೆ ನಡೆಯುವುದರಲ್ಲಿ ಎಳೆಯುವುದೇನ ಸ್ವಲ್ಪ ತಡ ಆಗಿದೆ, ಅದಕ್ಕೆ ಕ್ಷಮಿಸು, ಇನ್ನು ಮುಂದಕ್ಕೆ ಈ ಕಾರ್ಯ ಮಾಡೋಣಂತೆ ಇದನ್ನು ನೀನು ಬೇಡಿಕೊಳ್ಳು ಅಂತ ಹೇಳೋ ತಮ್ಮ ರಾಜನಾದ ಸುಗ್ರೀವನಿಗೆ ಹನುಮಾನ ಹೇಳ್ತಾನೆ. ಇನ್ನು ಸುಗ್ರೀವ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾನೆ ಮತ್ತು ಏನೇನು ಅಲ್ಲಿ ಬೆಳವಣಿಗೆಗಳಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.